ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಚಿತ್ರದುರ್ಗದ ಹಿಂದೂ ಮಹಾಗಣಪತಿಲಿ ಇದ್ದೀನಿ. ಈ ಒಂದು ಗಣಪತಿ ಉತ್ಸವ 18 ದಿನಗಳ ಕಾಲ ನಡೆಯುತ್ತೆ. ಪ್ರತಿ ವರ್ಷದಂತೆ ಹಿಂದೂ ಮಹಾಗಣಪತಿಯಲ್ಲಿ ಬಜರಂಗ ದಳದವರು ಪ್ರತಿದಿನ ಒಂದೊಂದು ಪ್ರೋಗ್ರಾಮ್ನ ಮಾಡ್ತಾರೆ. ಹಾಗೆ ಇವತ್ತಿನ ದಿನ ನಮ್ಮ ಚಿತ್ರದುರ್ಗದ ಹಿಂದೂ ಗಣಪತಿಯಲ್ಲಿ ಸುಮಂಗಳಿಯರೆಲ್ಲ ಸೇರಿಬಿಟ್ಟು ಕೆಂಪು ವಸ್ತ್ರವನ್ನು ಧರಿಸ್ಬಿಟ್ಟು ಲೋಕ ಕಲ್ಯಾಣಕ್ಕಾಗಿ ಗಣೇಶನಿಗೆ ದೃಷ್ಟಿ ತೆಗೆಯುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಸಹ ನಾನು ಹೋಗಿದ್ದೆ. ಈ ಫಸ್ಟಿಗೆ ನಾವು ಹೋದಾಗ ಒಂದು ಜೋಡಿ ದೀಪಗಳನ್ನ ತಟ್ಟೆಯಲ್ಲಿ ಇಟ್ಬಿಟ್ಟು ಹಾಗೆ ಕುಂಕುಮ ಅರಿಶಿನ ಕೊಟ್ಟಿದ್ರು. ಒಂದು ಸಂಕಲ್ಪನ ಮಾಡಿಬಿಟ್ಟು ದೀಪನ ಹಚ್ಚಿಬಿಟ್ಟು ಗಣೇಶನಿಗೆ ಒಂದು ದೃಷ್ಟಿ ತೆಗೆಯುವಂತಹ ಕಾರ್ಯಕ್ರಮವನ್ನು ಎಲ್ಲರೂ ಸುಮಂಗಳಿಯರು ನಡೆಸ್ಕೊಟ್ರು. ಹಾಗೆ ಮುಂಬರುವ ದಿನ ಅಂದರೆ 9ನೇ ತಾರೀಕು ಅವತ್ತು ನಮ್ಮ ಚಿತ್ರದುರ್ಗದ ಹಿಂದೂ ನಡೆಯುವ ಕಾರ್ಯಕ್ರಮದಲ್ಲಿ ನವದುರ್ಗಿಯರ ಆಗಮನ ಆಗುತ್ತೆ. ನವದುರ್ಗಿಯರಂದರೆ ಉಚ್ಚಂಗಿ, ಬಡ್ಗೇರಮ್ಮ, ಮಾರಮ್ಮ, ಕನ್ನಿಕಾ ಪರಮೇಶ್ವರಿ, ಚೌಡಮ್ಮ, ಇನ್ನೂ 9 ನವದುರ್ಗಿಯರ ಆಗಮನ ಆಗುತ್ತೆ. ಸರಿಸುಮಾರು 12 ಗಂಟೆ ಸಮಯದಲ್ಲಿ ಈ ಒಂದು ಗಣೇಶನ ಇದ್ರ ಮುಂದೆ ನವದುರ್ಗಿಯರನ್ನು ಇಡ್ತಾರೆ. ಹಾಗೆ ಮುಂದಿನ ದಿನ ಗಣಹೋಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ಈ ಗಣೇಶ ಉತ್ಸವ 13ನೇ ತಾರೀಕು ಕೊನೆಗೊಳ್ಳುತ್ತೆ. ಅವತ್ತಿನ ದಿನ ಬೃಹತ್ ಒಂದು ಶೋಭಾಯಾತ್ರೆ ಮೂಲಕ ಗಣೇಶನ ವಿಸರ್ಜನೆ ಮಾಡ್ತಾರೆ. ಹಾಗೆ ಅವತ್ತು ಬೆಳಗ್ಗೆ 10 ಗಂಟೆ ಹಂಗೆ ಬೃಹತ್ ಶೋಭಾಯಾತ್ರೆ ಪ್ರಾರಂಭವಾಗುತ್ತೆ. ಹಾಗೆ ಬೇರೆ ಬೇರೆ ಭಾಗಗಳಿಂದ ಎಲ್ಲರೂ ಸಹ ನಮ್ಮ ಚಿತ್ರದುರ್ಗದ ಶೋಭಾಯಾತ್ರೆಗೆ ಪಾಲ್ಗೊಳ್ಳಿ.